ದೂರದಿಂದ ನೋಡಿದಾಗ ಅಲ್ಲಿ ಗಿಡ ಇದೆ, ಮರ ಇದೆ, ಮಣ್ಣು ಇದೆ, ಕಲ್ಲು ಇದೆ ಅಂತ ನಮ್ಮ ಗಮನಕ್ಕೆ ಬರ್ತದೆ. ಇನ್ನಷ್ಟು ಹತ್ತಿರ ಹೋಗಿ ಒಂದು ಗಿಡವನ್ನು ನೋಡಿದಾಗ ಆ ಗಿಡದ ಗೆಲ್ಲುಗಳು, ಎಲೆಗಳು, ಹೂಗಳು ಬೇರೆ ಬೇರೆಯಾಗಿ ಕಾಣ್ತವೆ. ಗಿಡಗಳ ಎಲೆಗಳನ್ನೆಲ್ಲ ಒಂದು ಗುಂಪಿಗೆ ಹಾಕಿದಾಗ ಎಲ್ಲ ಹೂಗಳನ್ನು ಇನ್ನೊಂದು ಗುಂಪಿಗೆ ಹಾಕಿ ನೋಡ್ತೇವೆ. ಆದರೆ ಕೇವಲ ಹೂಗಳನ್ನು ಮಾತ್ರ ನೋಡಿದಾಗ ಆ ಹೂಗಳಲ್ಲಿ ವೈವಿಧ್ಯತೆ, ಬಣ್ಣ, ರಚನೆ, ಆಕಾರ, ಗಾತ್ರ ಬೇರೆ ಬೇರೆಯಾಗಿ ಕಾಣ್ತದೆ. ಒಂದೇ ಹೂವನ್ನು ಗಮನಿಸಿದಾಗ ಆ ಹೂವಿನಲ್ಲಿ ಬೇರೆ ಬೇರೆ ಭಾಗಗಳು ಗೋಚರಿಸುತ್ತವೆ. ಇಲ್ಲಿಗೆ ನಮ್ಮ ಇಂದ್ರಿಯಗಳ ಗ್ರಹಣ ಶಕ್ತಿ ಮುಗಿಯುತ್ತದೆ. ಸೂಕ್ಷ್ಮದರ್ಶಕದ ಮೂಲಕ ನೋಡಿದರೆ ಇನ್ನೂ ಬಹಳಷ್ಟು ವೈವಿಧ್ಯತೆಗಳು ಕಾಣಬಹುದು. ದೂರದಿಂದ ನೋಡಿದಾಗ ಗೆಲ್ಲು, ಹೂವು, ಮಣ್ಣಿನ ಜೊತೆಗೆ ಹೋಲಿಸಿದಾಗ ಎಲ್ಲ ಎಲೆಗಳನ್ನು ಹಸಿರು ಬಣ್ಣವೆಂದು ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ಪ್ರತಿಯೊಂದು ಗಿಡದ ಎಲೆಗಳ ಬಣ್ಣದ ಸಾಂದ್ರತೆಯಲ್ಲಿ ವ್ಯತ್ಯಾಸ ಇರ್ತದೆ, ಆಕಾರದಲ್ಲಿ ವ್ಯತ್ಯಾಸ ಇರ್ತದೆ. ಹೀಗೆ ಆಕಾಶದಿಂದ ಗಮನಿಸಿದಾಗ ಇಲ್ಲಿ ಮಣ್ಣು, ಇಲ್ಲಿ ಗಿಡ, ಮರಗಳು ಎಂದು ವಿಂಗಡಣೆ ಮಾಡಬಹುದು. ಇನ್ನು ಭೂಮಿಯ ಪರಿಧಿಯಿಂದ ಆಚೆ ಹೋದರೆ ಬಹುಶಃ ಇದು ಭೂಮಿ ಎಂದು ಮಾತ್ರ ಗುರುತಿಸಲು ಸಾಧ್ಯ. ಆಕಾಶದಿಂದ ನೋಡುವವನಿಗೆ ಭೂಮಿಯಲ್ಲಿ ಒಂದು ಹೂವು ಬಾಡಿ ಹೋದರೆ ತಿಳಿಯಬಹುದೇ? ಭೂಮಿಯಲ್ಲಿರುವ ನಮಗೆ ಬೆಳಕು, ಕತ್ತಲು ಮಾತ್ರ ಅನುಭವಕ್ಕೆ ಬರ್ತದೆ. ಆದರೆ ಭೂಮಿ ಸುತ್ತುತ್ತಿರುವ ಅನುಭವ ಬರುವುದಿಲ್ಲ. ಆದ್ದರಿಂದ ನಮಗೆ ಗೋಚರಿಸುವುದೆಲ್ಲವೂ ನಾವು ಯಾವ ಸ್ಥಳದಿಂದ ನೋಡುತ್ತಿದ್ದೇವೆ ಮತ್ತು ಯಾವ ದೃಷ್ಟಿಯಿಂದ ನೋಡುತ್ತಿದ್ದೇವೆ ಎಂಬುದರ ಮೇಲೆ ನಿರ್ಧರಿತವಾಗುತ್ತದೆ. ಯಾವುದೋ ಒಂದು ಹಂತದಲ್ಲಿ ನಮ್ಮ ಇಂದ್ರಿಯಗಳು, ಬುದ್ಧಿಶಕ್ತಿ, ಕಲ್ಪನೆಗಳು, ಭಾಷೆ ಎಲ್ಲವೂ ಸೋಲ್ತವೆ. ಶಬ್ದಗಳು, ಭಾಷೆಗಳು ಎಲ್ಲ ಮಿತಿಯುಳ್ಳವು.